16 ನ್ಯೂಸ್ ಅರ್ಥಾತ್ ದೇಶದ ಬಗ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆಸಾಮ್ ಗೆಲ್ಲಿಸ್ಕೊಂಡ್ಬರೋ ಸಲುವಾಗಿ ನಮ್ಮ DK ಶಿವಕುಮಾರ್ ಅವರಿಗೆ ಉಸ್ತುವಾರಿ ವಹಿಸ್ಕೊಟ್ಬಿಟ್ಟಿದ್ದಾರೆ ನಮ್ಮ ಹೈಕಮಾಂಡ್. ಯಾಕ ಅಲ್ಲಿ BJP ಆಲ್ರೆಡಿ ಅದ, ಜೊತೆಗೆ ಹೇಮಂತ್ ಶರ್ಮಾ ಮಾಜಿ ಕಾಂಗ್ರೆಸ್ಸಿಗ, ಇವತ್ತು ಹಾಲಿ BJPಗ, ಕಟ್ಟರ್ BJPಗ, ಕಟ್ಟರ್ ಮೋದಿ ಬೆಂಬಲಿಗ. ಅಂತಲ್ಲೇ ಆಸಾಮದ ಭಾಷೆ ಗೊತ್ತಿಲ್ಲದ, ಆಸಾಮನ್ನು ಸರಿಯಾಗಿ ತಿಳಿಯದ ನಮ್ಮ DK ಶಿವಕುಮಾರ್ ಅವ್ರನ್ನ ಹಾಕಿದ್ದು ಯಾಕೆ? ಹೌದು, ದೊಡ್ಡ ಸ್ಥಾನ ಒಂದು ಅನಿಸಿದ್ರು ಸಹಿತ ಇದರಲ್ಲಿ ಏನಿದೆ ಅನ್ನುವಂಥದ್ದು. ಹೋಗ್ಬೋದಾ ಇದಕ್ಕೆ DK ಶಿವಕುಮಾರ್ ಅವರು, ಅಥವಾ ಬಿಡಬಹುದಾ? ಬಿಟ್ಟರೆ ಹೈಕಮಾಂಡ್ಗೆ ಹೆಂಗನಿಗೆ ಗುರಿ ಆಗ್ಬೋದಾ? ಎಲ್ಲ ಇಲ್ಲಿದೆ, ಅನೇಕ ಸಮಸ್ಯೆಗಳಿದ್ದಾವೆ. ಆಸಾಮನ್ನು ಗೆಲ್ಲುವುದಂತ ಎರಡು ಸ್ವಲ್ಪ ಮಾತಲ್ಲ ಕಾಂಗ್ರೆಸ್ಸಿಗೆ, ಅದರಲ್ಲೂ ಗಟ್ಟಿಗೆ ಕಾಂಗ್ರೆಸ್ಸಿಗೆ DK ಶಿವಕುಮಾರ್ ಅವರು ನೇಮಿಸಿದ್ದಾರೆ. ಇದರಿಂದ ಏನು ಚಾಲದನ, ಸಿದ್ದರಾಮಯ್ಯ ಚಾಲದನ, ಮತ್ತಾರು ಚಾಲದನ, ಅಥವಾ ಹೇಗಾದರೂ ಮಾಡಿ ಹೈಕಮಾಂಡ್ ಕಣ್ಣಲ್ಲಿ ಇವ್ರನ್ನ ಮೂಲಿ ಗುಂಪು ಮಾಡಬೇಕು ಅನ್ನೋ ವಿಚಾರ ಅದನ ಅನ್ನುವಂಥ ಅನೇಕ ಚರ್ಚೆಗಳು ಅವ್ರು ಬೆಂಬಲಿಗರು ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೋಗ್ಬೋದಾ ಅನ್ನುವಂಥ ಮಾತು. ಹೋಗದೇ ಇದ್ದರೆ ಅನ್ನೋದು ಉತ್ತರ ಏನೂ ಇಲ್ಲ, ನೋಡ್ಬೇಕು ಅದನ್ನು. ಹೋಗಿ ಬಂದರೆ ಗೆದ್ದು ಬಂದರೆ CM ಸೀಟ್ ಸಿಗ್ತದ ಕರ್ನಾಟಕದಲ್ಲೇ, ಇದು ಸಹ ಚರ್ಚೆ ನಡೀತಾ ಇದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ ಗೆಲುವು ಮಾತ್ರ ಭಾಳ ಕಷ್ಟ ಆಸಾಮದಲ್ಲೇ. ಅವರು ಇನ್ಕಂಬೆನ್ಸಿ ಅಲ್ಲದ ಆಗ್ಬೋದು ಅನ್ನೋಂಥ ಒಂದು ಮಾತುಗಳು. ಅಂದ್ರೆ ಆಡಳಿತದ ವಿರೋಧಿ ಅಲ್ಲದಪ್ಪ ಬದಲಾಗ್ಬೋದು ಅನ್ನೋ ಒಂದು ದೂರದ ಆಸೆ. ಅದು ಈಡೇರಿದ್ರೆ ಮಾತ್ರ ನಿಶ್ಚಿತವಾಗಿ DK ಶಿವಕುಮಾರ್ ಅವರು ಗೆದ್ದು ಬರ್ಬೋದು, ನಾನೇ ಗೆಲ್ಲಿಸಿನ ಅಂತ ಹೇಳ್ಬೋದು. ಈ ಕರ್ನಾಟಕದಲ್ಲಿ ಹೇಳ್ತಾರೆ,